ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಚನೆ, ಆದರೆ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಪೀಕಲಾಟ. ಈಗ ಭಾರತ್ ಜೋಡೋ ಯುವ ಮಿಷನ್ ಸರತಿ ಅಧಿಕಾರಿಗಳಿಗೆ ಪೀಕಲಾಟ ಜೋರಾಗ್ತಾ ಇದೆ. SIR ಮುಗಿತು, ಈಗ ಭಾರತ್ ಜೋಡೋ ಯುವ ಮಿಷನ್ ಸರದಿ. ಸರ್ಕಾರಿ ನೌಕರರಿಗೆ ಮತ್ತೊಂದು ಟಾಸ್ಕ್ ಅನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಪ್ರತಿ ಗಲ್ಲಿಗಳಲ್ಲಿ ಯುವಕರ ರಿಜಿಸ್ಟರ್ ಮಾಡೋಕೆ ಸೂಚನೆಯನ್ನು ಕೊಡಲಾಗಿದೆ. ಸಂಘಟನೆ ಕಾರ್ಯಚಟುವಟಿಕೆಗೆ 10 ಲಕ್ಷ ಅನುದಾನವನ್ನು ಕೊಡಬೇಕು. ಸ್ಥಳೀಯ ಸಂಸ್ಥೆಗಳೇ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಬೇಕು. ಅನುದಾನ ಇಲ್ಲದೆ ಸ್ಥಳೀಯ ಸಂಸ್ಥೆಗಳು ಪರದಾಡ್ತಾ ಇವೆ ಒಂದು ಕಡೆಯಲ್ಲಿ, ಅದವರಿಗೆ ಈಗ ತಲೆನೋವು. ಇದರ ವಿರುದ್ಧ ಬಿಜೆಪಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ, ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪೀಕಲಾಟ ಶುರುವಾಗಿದೆ. ಅದಕ್ಕೆ ಕಾರಣ ಕೂಡ ಇದೆ ಅಂತಂದರೆ ಜನ ಈಗಾಗಲೇ ತೀರ್ಮಾನಿಸಿದ ಹಾಗೆ ಯುವ ಜೋಡೋ ಕಾರ್ಯಕ್ರಮಕ್ಕೆ ಅವಳಿ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ಇದನ್ನು ಜಾರಿಗೆ ತರಬೇಕಂತೇಳಿ ವಿಚಾರ ಮಾಡಿದ್ದಾರೆ. ಇದು ಕೈ ಬಿಡಬೇಕು ಸರ್ಕಾರ, ಯಾಕಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಅನುದಾನ ಇಲ್ಲ. ಈಗಾಗಲೇ ಗುತ್ತಿಗೆದಾರರು ಸಾಕಷ್ಟು ಬೇಸತ್ತು ಪ್ರತಿ ವಾರ್ಡ್ನಲ್ಲಿ ಕೂಡ ಎಲ್ಲ ಗುತ್ತಿಗೆದಾರರು ಕೆಲಸ ಮಾಡೋಕ್ಕೆ ಹಿಂದೆ ಮಾಡಕತ್ತಾರೆ. ಯಾಕಂದ್ರೆ ಅನುದಾನ ದುಡ್ಡು ಬಿಡುಗಡೆ ಆಗ್ತಾಯಿಲ್ಲ ಅಂಥೇಳಿ. ಇಂಥದ್ರಲ್ಲಿ ತಾವು ಏನು ಇದನ್ನು ಯುವ ಜೋಡೋ ಅಂತ ಕಾರ್ಯಕ್ರಮ ತರ್ತೀರಿ, ಇದನ್ನು ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದ ತಪ್ಪ. ಇದನ್ನು ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಅಷ್ಟು ಮಾಡೋದೇ ಇತ್ತಂದ್ರೆ ಬೇರೆ ಸಂಸ್ಥೆಗೆ ಕೊಡ್ರಿ. ವಿಶೇಷವಾಗಿ ಇನ್ನೊಂದು ಮಹಾನಗರ ಪಾಲಿಕೆಯ ರಾಜ್ಯ ಸರ್ಕಾರ ಏನು ಯುವ ಜೋಡೋ ಅಂತ ಒಂದು ಹೊಸ ಯೋಜನೆಯನ್ನು ತಂದು ಇವತ್ತು ನಮ್ಮ ಅವಳಿ ನಗರದಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಕಮಿಟಿ ರಚನೆ ಮಾಡ್ಬೇಕಂತ ಏನೋ ಆದೇಶ ಹೊರಡಿದ್ದಾರೆ. ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ಯಾಕಂದರೆ ಈಗ ಕಳೆದ 2 ತಿಂಗಳಿಂದ ನಮ್ಮ ಎಲ್ಲ ಅಧಿಕಾರಿಗಳು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಅದಕ್ಕಿಂತ ಮುಂಚೆ ನಮ್ಮ ಗಣತಿ ಕಾರ್ಯದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ಕೆ ಮತ್ತೆ ಪಾಲಿಕೆಯ ಸಿಬ್ಬಂದಿಗಳನ್ನೇ ಉಪಯೋಗಿಸಿಕೊಂಡು ಆ ಕಮಿಟಿಗಳನ್ನು ರಚನೆ ಮಾಡುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಿದೆ. ಸರ್ಕಾರ ಮಾಡುವುದಿದ್ದರೆ ತನ್ನ ಸರ್ಕಾರದ ಬೇರೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಅದನ್ನು ಕೊಟ್ಟು ಆ ಕೆಲಸವನ್ನು ಮಾಡಬೇಕಂತ ಕೇಳ್ತೀವಿ. ಮತ್ತೊಂದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಭಾರತ್ ಜೋಡೋ ಯುವ ಮಿಷನ್ ವಿರುದ್ಧ ಇಲ್ಲಿ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಸಂಪತ್, ಪ್ರಮುಖವಾಗಿ ಈಗಷ್ಟೇ SIR ಕಾರ್ಯವನ್ನು ಮುಗಿಸಿದಂತಹ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ರಾಜ್ಯದಲ್ಲಿ ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಈ ಒಂದು ಘೋಷಣೆ ಮಾಡಿದಂತೆ ರಾಜ್ಯದಲ್ಲಿ ಈ ಒಂದು ಯುವ ಜೋಡೋ ಸಂಘಟನೆ ಅಭಿಯಾನ ಆರಂಭವಾಗಿದ್ದು, ಪ್ರಮುಖವಾಗಿ ಈ ಒಂದು SIR ಕಾರ್ಯವನ್ನು ನಿರಂತರವಾಗಿ 1.5 ತಿಂಗಳ ಕಾರ್ಯದಲ್ಲಿದ್ದಂತಹ ಒಂದು ಅಧಿಕಾರಿಗಳಿಗೆ ಸಾರ್ವಜನಿಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಕೆಲಸ ಆಗ್ತಾ ಇಲ್ಲ ಎಂಬ ಒಂದು ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸಿದಂತ ಬೆನ್ನಲ್ಲೇ ಕೂಡ ಆ ಒಂದು ವಿಚಾರದಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಕೂಡ ಅದರಲ್ಲಿ ಬಿಜಿಯಾಗಿದ್ದರು. ಇದೆಲ್ಲ ಮುಗಿತೆ ಅನ್ನುವಷ್ಟರಲ್ಲಿ ಸದ್ಯ ಈಗ ಭಾರತ್ ಯುವ ಜೋಡೋ ಸಂಘಟನೆ ನೋಂದಣಿ ಆರಂಭವಾಗಿದ್ದು, ಪ್ರಮುಖವಾಗಿ ಈ ಒಂದು ನೋಂದಣಿಯಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳು ನೌಕರರು ಗಲ್ಲಿ ಸುತ್ತಾಡಿ ಆ ಒಂದು 15ರಿಂದ 35 ವಯಸ್ಸಿನ ಒಳಗಾಗಿರುವಂತಹ ಒಂದು ಯುವಕರನ್ನು ಗುರುತಿಸಿ ಸದಸ್ಯತ್ವ ಮಾಡಬೇಕು. ಅವರಿಂದ 10 ರೂಪಾಯಿ ಕಲೆಕ್ಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂದಾಯ ಮಾಡಬೇಕು. ಇದೊಂದು ದೊಡ್ಡ ಪ್ರಮಾಣದ ತಲೆನೋವಾಗಿದ್ದು, ಈ ಒಂದು ಇದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಪರ್ಯಾಯವಾಗಿ ಏನಾದರೂ ಸಂಘಟನೆಯನ್ನು ಹುಟ್ಟು ಹಾಕ್ತಾ ಇದೆಯಾ ಎಂಬ ಒಂದು ಆಲೋಚನೆ ಸಾರ್ವಜನಿಕರ ವಲಯದಲ್ಲಿ ಸದ್ಯ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರ ಕುರಿತಂತೆ ಕೂಡ ಪ್ರಮುಖವಾಗಿ ಒಂದೊಂದು ಸಂಘಟನೆಯನ್ನು ಮಾಡಿ ಅದಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ಕಾರ್ಯಚಟುವಟಿಕೆಗೆ ನೀಡಬೇಕು. ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಬಿಜೆಪಿಯವರು ನಿಜಕ್ಕೂ ಕೂಡ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಒಂದು ವಿಚಾರ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ತಿದ್ದು, ಮುಂದಿನ ಹಂತದಲ್ಲಿ ಯಾವ ರೀತಿ ಹೋಗ್ತಾ ಇದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.